ಪ್ರತಿದಿನ ಹೆಚ್ಚು ಸಕ್ಕರೆ ತಿಂತಿದ್ದೀರಾ? ನಿಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಗೊತ್ತಾ? ಸೊ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಈ 3 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸೊ ಅದನ್ನು ನೋಡ್ಕೊಂಬರೋಣ. ಫಸ್ಟ್, ನಾವೇನಾದರೂ ಜಾಸ್ತಿ ಶುಗರ್ ಐಟಮ್ ತಿಂತಾ ಇದೀವಿ ಅಂದರೆ ಫಸ್ಟ್ ಬರೋದೇ ನಮಗೆ ಮಧುಮೇಹ ಅಂದರೆ ಟೈಪ್ 2 ಡಯಾಬಿಟಿಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ತೂಕ ಜಾಸ್ತಿ ಆಗುತ್ತೆ. ಎರಡನೇ ಪಾಯಿಂಟ್, ನಾವು ಜಾಸ್ತಿ ಶುಗರ್ ತಿಂತಾ ಇದೀವಿ ಅಂದರೆ ಹಸಿವು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಹಂಗರ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ನಾವು ಜಾಸ್ತಿ ಶುಗರ್ ಏನಾದರೂ ತಿಂತಾ ಇದೀವಿ ಅಂದರೆ ತೂಕ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ನೋಡಿ, ಇದರಲ್ಲಿ ಈ ಮೂರಲ್ಲಿ ನಿಮಗೆ ಏನಾದರೂ ಇರುತ್ತೆ, ಚೆಕ್ ಮಾಡಿ ನೋಡಿ. ವೆರಿ ಇಂಪಾರ್ಟೆಂಟ್ ಏನಪ್ಪ, ಶುಗರ್ ತಿನ್ನಿ ಬೇಡ ಅಂತ ಇಲ್ಲ, ಬಟ್ ಅದನ್ನು ನ್ಯಾಚುರಲ್ ಆಗಿ ತೊಗೊಳ್ಳೋ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ನ್ಯಾಚುರಲ್ ಅಂದರೆ ಏನು? ಹಣ್ಣಲ್ಲಿರೋ ಶುಗರ್ನ ತಿನ್ನೋದು, ಅಂದರೆ ಹಣ್ಣು ಸಿಹಿ ಇರುತ್ತೆ ಅದನ್ನು ತಿನ್ಬೋದು. ಬಟ್ ನಾವು ಆ್ಯಡೆಡ್ ಅಂದರೆ ಈ ಕೋಲ್ಡ್ ಡ್ರಿಂಕ್ಸ್, ಚಿಪ್ಸ್, ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಶುಗರ್ ಐಟಮ್ ಇರ್ಬೋದು, ಚಾಕ್ಲೇಟ್ಸ್ ಐಟಮ್ ಏನಾದರೆ ಅದು ನಾವು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ತೂಕ ಜಾಸ್ತಿ ಆಗುತ್ತೆ. ಓಕೆ, ಇನ್ನಷ್ಟು ಜಾಸ್ತಿ ನಿಮಗೆ ಹೆಚ್ಚಿನ ಆರೋಗ್ಯ ಮಾಹಿತಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಅದ್ರ ಜೊತೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಯಾಕಂದರೆ ಅವ್ರು ತುಂಬ ಜನ ಈ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್.